ರಾಜ್ಯ ಬಿಜೆಪಿಗೆ ಶಾಕ್ ಕೊಡುತ್ತಾ ಹೈಕಮಾಂಡ್. ಹಾಗಾದ್ರೆ ವಿಜಯೇಂದ್ರ ಬದಲಾಯಿಸಿ ಜೋಶಿಗೆ ಪಟ್ಟ ಫಿಕ್ಸ್. ರಾಜ್ಯ ಬಿಜೆಪಿಗೆ ಶಾಕ್ ಕೊಡುತ್ತಾ ಹೈಕಮಾಂಡ್. ವಿಜಯೇಂದ್ರ ಬದಲಾಯಿಸಿ ಜೋಶಿಗೆ ಪಟ್ಟ ಕಟ್ಟುತ್ತಾ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಆಗ್ತಾರಾ ಜೋಶಿ ಅವರು? ಕೇಂದ್ರ ತೊರೆದು ರಾಜ್ಯಕ್ಕೆ ಬರ್ತಾರಾ ಪ್ರಹ್ಲಾದ್ ಜೋಶಿ? ಬಿಎಸ್ವೈ ಬಿವೈವಿ ಬೆಂಬಲದೊಂದಿಗೆ ಸ್ಥಾನ ಬದಲಾವಣೆನಾ? ಸದ್ಯ ಗೊಂದಲದ ಗೂಡಾದ ರಾಜ್ಯ ಬಿಜೆಪಿ ಪಾಳಿಯ ಈ ಒಂದು ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿಯಲ್ಲಿ ಬಿಜೆಪಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಬಿಜೆಪಿಗೆ ಶಾಕ್ ಕೊಡುತ್ತಾ ಹೈಕಮಾಂಡ್. ಒಂದು ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಪಟ್ಟವನ್ನ ಅಲಂಕರಿಸಿದ ಸಂದರ್ಭದಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಪಕ್ಷದಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ, ಆದರೂ ಕೂಡ ನೀವು ರಾಜ್ಯಾಧ್ಯಕ್ಷ ಪಟ್ಟವನ್ನ ವಿಜಯೇಂದ್ರ ಅವರಿಗೆ ನೀಡಿದ್ದೀರಾ ಅಂತ ಸ್ವಲ್ಪ ಅಸಮಾಧಾನ ಕೂಡ ಪಕ್ಷದಲ್ಲಿ ಇತ್ತು. ಈಗ ಇನ್ನೇನು ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೆ ಮಣೆ ಹಾಕ್ತಾರೆ ಎಂಬ ಕುತೂಹಲ ಕೂಡ ಇತ್ತು. ಈಗ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಹೋದ್ರೆ ಜೋಶಿ ಅವರಿಗೆ ಈ ಒಂದು ಪಟ್ಟವನ್ನ ಕಟ್ಟುತ್ತಾ ಹೈಕಮಾಂಡ್ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಕೇಂದ್ರವನ್ನ ತೊರೆದು ರಾಜ್ಯಕ್ಕೆ ಪ್ರಹ್ಲಾದ್ ಜೋಶಿ ಅವರು ಎಂಟ್ರಿ ಕೊಡ್ತಾರಾ? ಕಮಲ ಪಡೆಯ ಒಳ ಜಗಳಕ್ಕೆ ಹೈಕಮಾಂಡ್ ಮದ್ದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಹೈ ಬಿಗ್ ಟಾಸ್ಕ್. ರಾಜ್ಯ ಬಿಜೆಪಿಯಲ್ಲಿ ಪ್ರಹ್ಲಾದ್ ಜೋಶಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಬಿಜೆಪಿ ಅಸಮಾಧಾನ ಶಮನಕ್ಕೆ ಜೋಶಿ ಪ್ಲಾನ್. ಸುಧಾಕರ್ ವಿಶ್ವನಾಥ್ ಸಂಧಾನ ಮಾಡಿಸಿರೋ ಜೋಶಿ. ಕರ್ನಾಟಕ ರಾಜಕೀಯಕ್ಕೆ ಎಚ್ಡಿಕೆ ಜೋಶಿ ಜೋಡಿ. 2028ರ ಎಲೆಕ್ಷನ್ ಅಲ್ಲಿ ಮೈತ್ರಿಗೆ ಬಿಗ್ ಲೀಡರ್ಶಿಪ್. ಕಾಂಗ್ರೆಸ್ಗೆ ಕೌಂಟರ್ ಕೊಡಲು ಸಜ್ಜಾದ ಲೀಡರ್ಸ್. 2028ರ ಮಿಷನ್ ಆರಂಭ. ಜೋಶಿ ಎಚ್ಡಿಕೆ ತಂತ್ರಗಾರಿಕೆ. ಜೋಶಿ ಎಚ್ಡಿಕೆ ನೇತೃತ್ವದಲ್ಲಿ ಮುಂದಿನ ಎಲೆಕ್ಷನ್. ಜೆಡಿಎಸ್ ನೇತೃತ್ವ ವಹಿಸಲಿರುವ ಕೇಂದ್ರ ಸಚಿವ ಎಚ್ಡಿಕೆ ಬಿಜೆಪಿ ನೇತೃತ್ವ ವಹಿಸೋ ವಿಚಾರದಲ್ಲಿ ಜೋಶಿ ಹೆಸರು. ಎಸ್ಐಆರ್ ವಿಚಾರದಲ್ಲೂ ಮುಂದಾಳತ್ವ ವಹಿಸಿರೋ ಜೋಶಿ ಅವರು. ಈ ಒಂದು ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕುಮಾರಸ್ವಾಮಿ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ವಿಡಿಯೋ ಸಾಕ್ಷ್ಯವನ್ನು ಕೂಡ ಜನರ ಮುಂದಿಟ್ಟಿದ್ರು. ಜೊತೆಗೆ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಈ ಒಂದು ಎಸ್ಐಆರ್ನಲ್ಲಿ ಲೋಪದೋಷಗಳಾಗಿದ್ದಾವೆ, ಅಕ್ರಮ ಆಗಿದೆ ಅಂತ ದೂರು ನೀಡಲಿಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರ ಜೊತೆ ಜೋಶಿ ಅವರು ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಹಾಗಾಗಿ ಬಹಳ ಚರ್ಚೆಗೂ ಕೂಡ ಗ್ರಾಸವಾಗಿದೆ ಈ ಒಂದು ವಿಚಾರ. ಯಾಕೆಂತಂದ್ರೆ ಈಗ ರಾಜ್ಯಾಧ್ಯಕ್ಷ ಪಟ್ಟದಿಂದ ವಿಜಯೇಂದ್ರ ಅವರನ್ನ ಚೇಂಜ್ ಮಾಡಿ ಜೋಶಿ ಅವರಿಗೆ ಪಟ್ಟ ಕಟ್ಟೋದು ಫಿಕ್ಸ್ ಅಂತ ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಆ ಒಂದು ಅನುಮಾನ ಕೂಡ ಮೂಡುತ್ತೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ವಿಜಯೇಂದ್ರ ಅವರನ್ನ ಬದಲು ಮಾಡಿ ಜೋಶಿಗೆ ಪಟ್ಟ ಕಟ್ತಾರಾ? ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಈ ಒಂದು ಅನುಮಾನ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಸಾಹಿತ್ಯ ಹೌದು, ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆಗೆ ಹೈಕಮಾಂಡ್ ಮುಂದಾಗಿದೆ ಎಂಬ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕೆಂದರೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಕಾಂಗ್ರೆಸ್ನಲ್ಲಿ ಒಳ ಜಗಳ ಮತ್ತು ಪರಸ್ಪರ ಕಿತ್ತಾಟ, ವಾಕ್ಸಮರ ಇವೆಲ್ಲವೂ ಕೂಡ ಕಣ್ಮುಂದೆ ಕಾಣ್ತಾ ಇತ್ತು. ಪ್ರಮುಖವಾಗಿ ಏನು ಹೈಕಮಾಂಡ್ ಕೂಡ ಇದರ ಬಗ್ಗೆ ಗಮನ ಹರಿಸಿದ್ರು ಕೂಡ ರಾಜ್ಯ ಬದಲಾವಣೆಯಲ್ಲಿ ಸಾಕಷ್ಟು ಮಾಡಬೇಕಾಗಿತ್ತು. ಬಟ್ ಅದು ಎಲ್ಲವೂ ಕಾಣ್ತಿರಲಿಲ್ಲ. ಪ್ರಮುಖವಾಗಿ ನಾವು ಇತ್ತೀಚೆಗೆ ನಡೆದಂಥ ಪರಿಷತ್ ಚುನಾವಣೆ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಾಯಕತ್ವ ಗೊಂದಲ ಆಗಿರ್ಬೋದು ಮತ್ತು ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಿರೋ ಬೆನ್ನಲ್ಲೇ ಕಾಂಗ್ರೆಸ್ನಿಗೆ ಓಟ್ ಹಾಕಿದ್ದಂತಹ ಸಾಕಷ್ಟು ಶಾಸಕರು ಬಿಜೆಪಿಯಲ್ಲಿ ಇರುವಂಥದ್ದು. ಅಂದರೆ ಬಿಜೆಪಿಯಲ್ಲಿ ಶಾಸಕರಾಗಿದ್ದು ಕಾಂಗ್ರೆಸ್ಗೆ ಮತದಾನ ಹಾಕಿರುವಂಥದ್ದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ರಾಜ್ಯ ಮಟ್ಟದಲ್ಲೂ ಚರ್ಚೆ ಆಗುತ್ತೆ. ಇವೆಲ್ಲವೂ ಕೂಡ ಮಧ್ಯರಿಯುವ ಕೆಲಸ ಆಗಿನಿಂದಲೇ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಮುಂದಾಗಿರೋದು. ಪ್ರಮುಖವಾಗಿ ಬಿಜೆಪಿಯಲ್ಲಿ ಮುಂದಿನ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರನ ಕೆಳಗಿಳಿಸಿ ಜೋಶಿ ಆಗ್ತಾರೆ ಎಂಬ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿರೋದು. ಯಾಕೆಂದರೆ ಇತ್ತೀಚಿನ ನಾವು ವಿಚಾರಗಳನ್ನು ಅಂದರೆ ಕಿತ್ತಾಟ ಆಗಿರ್ಬೋದು, ಒಳ ಜಗಳ ಆಗಿರ್ಬೋದು, ಮತ್ತು ಅದೇ ರೀತಿಯಾದಂಥ ಏನು ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಯಿತು, ಆ ಎಲ್ಲ ಸಂದರ್ಭ
ಸಂದರ್ಭದಲ್ಲೂ ಕೂಡ ಅದನ್ನು ಬಗೆಹರಿಸುವ ಮುಂದಾಳತ್ವ ವಹಿಸ್ಕೊಂಡಿದ್ದು ಜೋಶಿ. ಪ್ರಮುಖವಾಗಿ ಅವತ್ತು ಅಡ್ಡ ಮತದಾನ ಆದ ನಂತರ ರಾಜ್ಯಾಧ್ಯಕ್ಷರಿಗೆ ನೇರವಾಗಿ ಜೋಶಿ ಅವರು ಫೋನ್ ಮಾಡಿ ಎಲ್ಲವೂ ಕೂಡ ವಿವರಣೆ ಪಡಿತಾರೆ. ಯಾವ ರೀತಿ ಅಡ್ಡ ಮತದಾನ ಆಯಿತು, ನೀವು ಯಾಕೆ ಎಚ್ಚೆತ್ಕೊಳ್ಳಿಲ್ಲ, ಏನಾಯಿತು ಅವತ್ತಿನ ದಿನ ಅಂತ ಎಲ್ಲ ಪ್ರಮುಖವಾಗಿ ಎಲ್ಲ ವಿಚಾರಗಳನ್ನು ಅವತ್ತು ಜೋಶಿ ಅವರು ಎಲ್ಲ ವಿವರಣೆಗಳನ್ನು ರಾಜ್ಯಾಧ್ಯಕ್ಷ ಆದ ಬಿ ವೈ ವಿಜಯೇಂದ್ರ ಹತ್ರ ಪಡಿತಾರೆ. ಆ ನಂತರ ಮೊನ್ನೆ ನಡೆದಂತಹ ಕೋರ್ ಕಮಿಟಿಯಲ್ಲೂ ಕೂಡ ವಿಶ್ವನಾಥ್ ಮತ್ತು ಅದೇ ರೀತಿಯಾದಂಥ ಕೆ ಸುಧಾಕರ್ ನಡುವೆ ಸಾಕಷ್ಟು ವಾಕ್ಸಮರ ನಡೀತು. ಪ್ರಮುಖವಾಗಿ ಇದು ಕೂಡ ಪಕ್ಷ ಸಂಘಟನೆ ವಿಚಾರದ ಆಗಿರ್ಬೋದು ಮತ್ತು ಪಕ್ಷದಲ್ಲಿ ಒಳ ಜಗಳಕ್ಕೂ ಕೂಡ ಕಾರಣ ಆಗುತ್ತಿತ್ತು. ಅದರಿಂದಾಗಿ ಅವ್ರನ್ನ ಕರೆಸಿ ಅವರ ಏನು ಒಂದು ರೀತಿಯಾದ ಚರ್ಚೆ ಆಗ್ತಿತ್ತು. ಆ ವಿಚಾರಕ್ಕೆ ಬ್ರೇಕ್ ಹಾಕುವ ಪ್ರಯತ್ನಗಳನ್ನು ಜೋಶಿ ಅವರು ಮಾಡ್ತಾರೆ. ಪ್ರಮುಖವಾಗಿ SIR ವಿಚಾರ ಏನು ಮುನ್ನೆಲೆಗೆ ಬಂದಿದ್ದು HDK ಮುಖಾಂತರ. HDK ಅವರು SIR ಆರಂಭ ಆದ ದಿನಲೇ SIR ಪ್ರಕ್ರಿಯೆಯಲ್ಲಿ ಲೋಪದೋಷ ಕಂಡು ಬರ್ತಿದೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಅವರು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ರು, ಡಾಕ್ಯುಮೆಂಟ್ಸನ್ನು ತಂದರು. ಆ ನಂತರ ಜೋಶಿ ಅವರು ಎಂಟ್ರಿ ಆಗ್ತಾರೆ. ಆದರೆ BJP ಅಲ್ಲಿವರೆಗೂ ಕೂಡ ಎಚ್ಚೆತ್ಕೊಂಡಿರಲಿಲ್ಲ. ಕೇಂದ್ರ ಸಚಿವರಾದಂತಹ ಜೋಶಿ ಅವರು ರಾಜ್ಯಕ್ಕೆ ಬಂದ ನಂತರ ಅದು ಎಚ್ಚೆತ್ತುಕೊಳ್ತಾರೆ. ಅದರ ಬಗ್ಗೆ ಸುದ್ದಿಗೋಷ್ಠಿಗಳಾಗ್ತವೆ. ಶೋಭಾ ಕರಂದ್ಲಾಜೆ ಅವರು ಸುದ್ದಿಗೋಷ್ಠಿ ಮಾಡಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆರೋಪ ಮಾಡ್ತಾರೆ. ವಿಜೇಂದ್ರ ಅವರು ಕೂಡ ಆರೋಪ ಮಾಡ್ತಾರೆ. ಎಲ್ಲವೂ ಕೂಡ ಆರೋಪಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಆ ನಂತರ ಒಂದು 2-3 ದಿನ ನಂತರ ಹೋಗಿ BJP ರಾಜ್ಯಾಧ್ಯಕ್ಷ ಆದಂಥ ಬಿ ವೈ ವಿಜಯೇಂದ್ರ ಅವರು ಅವರೇ ಸಪ್ರೇಟ್ ಆಗಿ ದೂರನ್ನು ಕೊಡ್ತಾರೆ. JDS ಅವರು ಕೂಡ ದೂರನ್ನು ಕೊಡ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಚಾರ, ರಾಜ್ಯದಲ್ಲಿ ಮೈತ್ರಿಯಾಗಿ BJP JDS ಇದ್ರೂ ಕೂಡ ಯಾವುದೇ ವಿಚಾರದಲ್ಲಿ ಹೊಂದಾಣಿಕೆಯಿಂದ ಹೋಗಲ್ಲ. ನಾವು ಬಿಡದಿ ಟೌನ್ಶಿಪ್ ವಿಚಾರದಲ್ಲೂ ಕೂಡ ರೈತರ ಪರವಾಗಿ ನಿಂತ, ಅಂದರೆ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಯಾರೆಲ್ಲ ಹೋರಾಟ ಮಾಡ್ತಿದ್ದಾರೆ ಅವ್ರ ಪರ ನಿಂತಹ ಸಂದರ್ಭದಲ್ಲೂ ಕೂಡ ರಾಜ್ಯ BJP ಒಂದು ತಂಡ ಹೋಗುತ್ತೆ ಮತ್ತು JDS ಒಂದು ತಂಡ ಹೋಗುತ್ತೆ. ಎಲ್ಲೂ ಕೂಡ ಮೈತ್ರಿಯಾಗಿ ಕಾಣಿಸಲ್ಲ. ಇವೆಲ್ಲವಕ್ಕೂ ಮದ್ದರಿಬೇಕು ಮತ್ತು ಮೈತ್ರಿಯಾಗಿ ಪಕ್ಷವನ್ನು ಮುನ್ನಡೆಸಬೇಕಾದ್ರೆ ಅದು ಜೋಶಿ ಮತ್ತು HDK ಮಾತ್ರ ಸಾಧ್ಯ ಅಂತೇಳಿ ಒಂದು ರೀತಿಯಾದ ಟಾಸ್ಕ್ ಅನ್ನು ಜೋಶಿ ಅವರಿಗೆ ಕೊಟ್ಟಿರೋದು. ಅಂದರೆ ರಾಜ್ಯ BJPಯಲ್ಲಿ ಆಗ್ತಿರೋದು ಒಳಜಗಳಕ್ಕೆ ಬ್ರೇಕ್ ಹಾಕಬೇಕು ಮತ್ತು ಪಕ್ಷ ಸಂಘಟನೆ ಆಗಬೇಕು ಮತ್ತು 2028ರ ಚುನಾವಣೆ ದೃಷ್ಟಿಯಿಂದ ಎಲ್ಲವೂ ಹೊಂದಾಣಿಕೆಯಿಂದ ಪಕ್ಷ ಆಗಿರ್ಬೋದು ಮತ್ತು JDS BJP ಹೊಂದಾಣಿಕೆ ಆಗಬೇಕೆಂಬ ನಿಟ್ಟಿನಲ್ಲಿ HDK ಕುಮಾರಸ್ವಾಮಿ ನೇರವಾಗಿ ಮೊನ್ನೆ ನಡೆದ ಏನು ರಾಜ್ಯ BJP ಚುನಾವಣೆ ಸಂದರ್ಭ, ಅಂದರೆ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಇಬ್ಬರು ಹೋಗಿ ದೂರನ್ನು ಕೊಡ್ತಾರೆ. ಅಂದರೆ ಅಲ್ಲಿವರೆಗೂ ಕೂಡ ಮೈತ್ರಿ ಕಾಣಲ್ಲ. ಆ ನಂತರ ಜೋಶಿ ಎಂಟ್ರಿ ಆದ ನಂತರ ಕುಮಾರಸ್ವಾಮಿ ಮತ್ತು ಜೋಶಿ ಅವರು ರಾಜ್ಯ ಚುನಾವಣಾ ಆಯೋಗಕ್ಕೆ ಹೋಗಿ ದೂರು ಕೊಡ್ತಾರೆ. ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಮನವಿ ಮಾಡ್ತಾರೆ. ಈಗ ನಡೀತಾ ಇರುವಂಥ SIR ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಾದರೂ ಕೂಡ ಅದನ್ನು ಬ್ರೇಕ್ ಹಾಕಿ ಬೇರೆ ರೀತಿ, ಅಂದರೆ ಬೇರೆ ರಾಜ್ಯದ ಅಧಿಕಾರಿಗಳಿಂದ SIR ಪ್ರಕ್ರಿಯೆ ನಡೆಸಬೇಕು ಮತ್ತು ಪ್ರಮುಖವಾಗಿ ಮನೆ ಮನೆಗೆ ಹೋಗುವಂತೆ ಸೂಚನೆಯನ್ನು BLOಗೆ ಕೊಡಬೇಕು ಅಂತ ಮನವಿ ಒಟ್ಟಾಗಿ ಮಾಡ್ತಾರೆ. ನಿನ್ನೆ ಕೂಡ ಏನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಭೇಟಿಯಾಗಿ ಇಬ್ಬರು ಕೂಡ ದೂರನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಒಳಜಗಳದಿಂದ ಆಗಿರ್ಬೋದು ಮತ್ತು ಈ ಥರ BJP ನಡೀತಿರುವಂಥ ಗೊಂದಲದಿಂದ ಎಲ್ಲವೂ ಕೂಡ ಮೊದಲಿಗೆ ಎಚ್ಚೆತ್ತುಕೊಳ್ತಾ ಇರುವಂಥದ್ದು JDS, ಆ ನಂತರ BJP. ಇವೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕಬೇಕಂದ್ರೆ ಮತ್ತು BJPಯಲ್ಲಿ ಸರಿದಾರಿಗೆ ತರಬೇಕು ಅಂದರೆ ಜೋಶಿ ಅವರು ಮಾತ್ರ ಕಾರಣ ಅಂತೇಳಿ ಹೈಕಮಾಂಡ್ ಒಂದು ರೀತಿಯಾದ ಟಾಸ್ಕನ್ನು ಕೊಟ್ಟಿರೋಂಥದ್ದು. ಇವೆಲ್ಲವೂ ಗಮನಿಸ್ತಿದ್ರೆ ನಾವೆಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಜೋಶಿ ಅವರ ರಾಜ್ಯಾಧ್ಯಕ್ಷರಾಗಿ ಆಗ್ತಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರೋದು. ಪ್ರಮುಖವಾಗಿ ಏನು ಈಗ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಘಟನೆಗಳ ಆಧಾರದ ಮೇಲೆ ಬಿ ವೈ ವಿಜಯೇಂದ್ರ ಅವ್ರನ್ನ ಬದಲಾವಣೆ ಮಾಡಿ ಬೇರೆಯವರಿಗೆ ಅವಕಾಶ ಕೊಡ್ತಾರೆ ಅಂತ ಚರ್ಚೆ ಇತ್ತು. ಪ್ರಮುಖವಾಗಿ ಅದರಲ್ಲಿ ಶೋಭಾ ಕರಂದ್ಲಾಜೆ, ಸೋಮಣ್ಣ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿಬರ್ತಿತ್ತು. ಆದರೆ ಈಗ ರಾಜ್ಯದಲ್ಲಿರುವಂಥ ಬೆಳವಣಿಗೆಗಳಿಗೆ ಮುಂದಾಳತ್ವ ವಹಿಸ್ಕೊಳ್ತಿರುವಂಥ ಜೋಶಿ ಅವರ ಹೆಸರು ನೋಡಿದ್ರೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅವರು ಕೇಂದ್ರ ಸಚಿವ ಸ್ಥಾನಕ್ಕೆ ಏನು ಕೈ ಬಿಟ್ಟು ರಾಜ್ಯಕ್ಕೆ ಬಂದು ಅವರು ರಾಜ್ಯಾಧ್ಯಕ್ಷರಾಗ್ತಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರೋದು. ಪ್ರಮುಖವಾಗಿ ಅವರು ರಾಜ್ಯಾಧ್ಯಕ್ಷರಾದರೆ ಯಾರು ಕೂಡ ಚಕಾರ ಏಕಲ್ಲ. ಯಾಕಂದರೆ BSI ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು ಮತ್ತು ಅವರ ಬೆಂಬಲಿಗರು ಕೂಡ ಅತಿ ಹೆಚ್ಚು ಜೋಶಿ ಅವರ ಬಗ್ಗೆ ಮಾತನಾಡಲ್ಲ. ಒಂದು ವೇಳೆ ಬೇರೆ ಆದರೆ ಚರ್ಚೆ ಆಗುತ್ತೆ ಹೊರತು ಜೋಶಿ ಆದರೆ ಎಲ್ಲವೂ ಕೂಡ ಹೊಂದಾಣಿಕೆಯ ಮೂಲಕ ರಾಜ್ಯ ಏನು ಮುಂದಿನ ಚುನಾವಣೆಗೆ ಹೋಗುವ ಸಾಧ್ಯತೆ ಇರುವಂಥದ್ದು. ಇದರಿಂದ JDS BJP ಮೈತ್ರಿಗೂ ಕೂಡ ಸಹಕಾರ ಆಗುತ್ತೆ. ಯಾಕಂದರೆ ಈಗಾಗಲೇ ಜೋಶಿ ಅವರು ಕೂಡ ಹಿರಿಯ ನಾಯಕರು, HDK ಅವರು ಕೂಡ ಹಿರಿಯ ನಾಯಕರಾಗಿರೋದ್ರಿಂದ ಅವರ ನಡುವೆ ಹೊಂದಾಣಿಕೆ ಕೂಡ ಸರಿ ಹೋಗುತ್ತೆ. ಅವರು ಕೂಡ ಮುಂದಿನ ಚುನಾವಣೆಗೆ ಇಬ್ಬರು ಒಟ್ಟಾಗಿ ಹೋಗುವ ಸಾಧ್ಯತೆ ಇರೋದ್ರಿಂದ ಎಲ್ಲೋ ಒಂದು ಕಡೆ 2028ರ ಚುನಾವಣೆ HDK ಮತ್ತು ಜೋಶಿ ನೇತೃತ್ವದಲ್ಲಿ ಹೋಗುವ ಸಾಧ್ಯತೆ ಇರುವಂಥದ್ದು ಸಾಹಿತ್ಯ.